ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ ಗಾಂಜಾ ದಂಧೆ. ಕಾರಾಗೃಹದಲ್ಲಿ ಅಧಿಕಾರಿಗಳಿಂದಲೇ ಗಾಂಜಾ ಸಪ್ಲೈ ಮಾಡಲಾಗ್ತಾ ಇದೆ, ಹೊರ ರಾಜ್ಯಗಳಿಂದ ಕೂಡ. ಸೊ ಇದೇನು ಮೊದಲೇನಲ್ಲ ಶಿವಮೊಗ್ಗದಲ್ಲಿ ಗಾಂಜಾ ಘಾಟ್ ಕೇಳಿ ಬರ್ತಾ ಇರೋದು. ಕಾರಾಗೃಹದಿಂದಲೇ ಅನ್ನುವಂಥದ್ದು ಒಂದು ಅಧಿಕಾರಿಗಳಿಂದಲೇ ಗಾಂಜಾ ಸಪ್ಲೈ ಆಗ್ತಾ ಇದೆಯಂತೆ. ಹೊರ ರಾಜ್ಯಗಳಿಂದ ಕೇಂದ್ರ ಕಾರಾಗೃಹಕ್ಕೆ ಗಾಂಜಾ ಸಪ್ಲೈ ಮಾಡಲಾಗ್ತಾ ಇದೆ. ಗಾಂಜಾ ನಶೆಯಲ್ಲಿ ಯುವಕರಿಂದ ದುಷ್ಕೃತ್ಯಗಳು ನಡೀತಾ ಇದೆ. ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ಹೊರಹಾಕ್ತಿದ್ದಾರೆ. ಪೊಲೀಸ್ ಇಲಾಖೆಯ ವೈಫಲ್ಯ ಅಂತ ಇದ್ದಾರೆ ಜನಪ್ರತಿನಿಧಿಗಳು. ಗೃಹ ಸಚಿವರು ಎಜಿಪಿ ಭೇಟಿಯನ್ನು ಕೂಡ ಮಾಡ್ತಾ ಇರುವಂತಹ ಶಿವಮೊಗ್ಗ ಶಾಸಕರು ದರೋಡೆ ಹಲ್ಲೆ ಪ್ರಕರಣಗಳಿಂದ ಆತಂಕದಲ್ಲಿದ್ದಾರೆ. ನಶೆಯಲ್ಲಿ ಬಂದು ಎಲ್ಲರ ಮೇಲೆ ಹಲ್ಲೆ ಮಾಡ್ತಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಆಕ್ರೋಶಗೊಳಗಾಗ್ತಾ ಇದ್ದಾರೆ. ಗಾಂಜಾ ಸೇವನೆ ಮಾಡೋದಲ್ಲದೆ ಈ ರೀತಿಯಾದಂತಹ ದುಷ್ಕೃತ್ಯಗಳನ್ನ ಎಸಗ್ತಾ ಇರೋದು. ಸಾಕಷ್ಟು ಅಲ್ಲಿನ ಸುತ್ತಮುತ್ತಲಿರುವಂಥವರೆಲ್ಲರೂ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಗಾಂಜಾ ನಶೆಯಲ್ಲಿ ಬಂದು ಈ ರೀತಿಯಾಗಿ ದುಷ್ಕೃತ್ಯಗಳನ್ನ ಎಸಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಹೊರ ರಾಜ್ಯಗಳಿಂದ ಕೇಂದ್ರ ಕಾರಾಗೃಹಕ್ಕೆ ಗಾಂಜಾ ಸಪ್ಲೈ ಆಗ್ತಿದೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಮಲೆನಾಡಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಒಂದು ಗಾಂಜಾ ಘಾಟ್ ಅಂತಲೇ ಹೇಳ್ಬೋದು. ಕೇಂದ್ರ ಕಾರಾಗೃಹದಿಂದಲೇ ಅಧಿಕಾರಿಗಳಿಂದಲೇ ಗಾಂಜಾ ಸಪ್ಲೈ ಆಗ್ತಾ ಇದೆ ಅಂತ ಕೇಳಿದ್ರೇ ಇದೇ ದುರಂತ ಅಂತ ಹೇಳ್ಬೋದು. ಮಲೆನಾಡು ನಗರಿ ಮಾದಕ ನಗರಿಯಾಗಿ ಮಾರ್ಪಾಡಾಗ್ತಿದೆಯಾ? ಹಾಗಿದ್ರೆ ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದ ಗಾಂಜಾವನ್ನ ಸಪ್ಲೈ ಕುರಿತಾಗಿ ಶಂಕೆ ಕೂಡ ಮೂಡ್ತಾ ಇದೆ. ಗಾಂಜಾ ಗುಂಗಿನಲ್ಲಿ ಯುವಕರಿಂದ ದುಷ್ಕೃತ್ಯಗಳು ಕೂಡ ನಡೀತಾ ಇರುವಂಥದ್ದು ಸಾರ್ವಜನಿಕರಲ್ಲಿ ಭಯವನ್ನ ಮೂಡಿಸ್ತಾ ಇದೆ. ಪೊಲೀಸ್ ಇಲಾಖೆ ವೈಫಲ್ಯವೇ ಇದಕ್ಕೆ ಕಾರಣ ಅಂತಿದ್ದಾರೆ ಜನಪ್ರತಿನಿಧಿಗಳೆಲ್ಲರೂ ಕೂಡ. ನೇತೃತ್ವದಲ್ಲಿ ಅಮಿತ್ ಶಾ ಜಿ ನೇತೃತ್ವದಲ್ಲಿ ಸಾಕಷ್ಟು ಕಾನೂನನ್ನ ಸೆಪರೇಟ್ ಮಿನಿಸ್ಟ್ರಿ ಅದಕ್ಕೆ ತಂದು ಸೆಪರೇಟ್ ಕಮಿಷನ್ ಅನ್ನ ಇದು ಮಾಡಿ ಈ ರೀತಿಯಂತ ಒಂದು ಡ್ರಗ್ ರಿಲೇಟೆಡ್ ಇರ್ಬೋದು ಬಿಗಿಯಾದ ಕ್ರಮಗಳು ಆಗ್ತಾ ಇದೆ. ಆದ್ರೆ ಇಲ್ಲಿ ನಮಗೆ ಸೌತ್ ಇಂಡಿಯಾದಕ್ಕಿಂತ ಈಸಿಯಾಗಿ ಕರ್ನಾಟಕಕ್ಕೆ ಬರ್ತಾ ಇದೆ. ನಮ್ಮ ನಾರ್ತ್ ಕರ್ನಾಟಕದಿಂದ ನಮ್ಮ ಶಿವಮೊಗ್ಗ ಎಂಟ್ರಿ ಆಗ್ತಾ ಇದೆ. ಎಲ್ಲದೂ ಕೂಡ ಪೊಲೀಸ್ ಇಲಾಖೆಗೆ ಗೊತ್ತಿದೆ. ಯಾಕೋ ಏನೋ ಗೊತ್ತಿಲ್ಲ, ಇನ್ನೂ ಹೆಚ್ಚು ಕ್ರಿಯಾಶೀಲವಾಗಿ ತಡೆಯುವಂತ ಕೆಲಸ ಆಗ್ಬೇಕಾಗಿದೆ. ಇವತ್ತು ತೆಗೆದುಕೊಳ್ತಾರೆ, ರಾತ್ರಿ ಹೊತ್ತು ಹಲ್ಲೆ ಪ್ರಕರಣಗಳು ಇವೆಲ್ಲದೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ಪೊಲೀಸ್ ಇಲಾಖೆ ಗೌರವ ಬರಲ್ಲ. ಇದು ಏಕಾಏಕಿ ಓಪನ್ ಆಗಿ ಹೊಡಿತಾನೆ, ನಾಳೆ ಬಂದು ಅಲ್ಲಿ ಕೋರ್ಟ್ ಅಲ್ಲಿ ಬಂದು ಸರೆಂಡರ್ ಆಗ್ತಾನೆ. ಇವ್ರ ಕೈಲಿ ಏನು ಅರೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಇನ್ನು ಕೂಡ ಹೋಮ್ ಅಫೇರ್ಸ್ ಮಿನಿಸ್ಟ್ರಿ ಸ್ವಲ್ಪ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಇನ್ನೂ ಕೂಡ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು. ಇಟ್ ಈಸ್ ಎ ಓಪನ್ ಸೀಕ್ರೆಟ್. ಮನೆ ಹೋಮ್ ಅಫೇರ್ಸ್ ಕಮಿಟಿಯಲ್ಲಿ ಡೆಲ್ಲಿ ನಾನು ಕರ್ನಾಟಕದ ಉದಾಹರಣೆ ತೆಗೆದುಕೊಂಡೇ ಮಾತಾಡಿದೆ. ನಾನು ನಮ್ಮ ಬೆಂಗಳೂರಿನ ಮುಖ್ಯವಾದಂಥ ಪರಪಹಾರ ಜೈಲಲ್ಲಿ ನಡೆದಂಥ ಘಟನೆಗಳು, ಹೆಂಡ ದುಡ್ಡು, ಇವನ್ ಬಾಟ್ಲಿ ಸೈಜು ಕೂಡ ಏನು ರಾಡ್ಗಳು ಇರುತ್ತೆ ಸಂಧಿಯೊಳಗೆ ಹೋಗುವಂಥ ಸೈಜಿನ ಬಾಟ್ಲಿನೇ ತಂದು ಕೊಡ್ತಾರೆ. ಇದೆಲ್ಲದೂ ಕೂಡ ಟಿವಿಲಿ ನೀವೆಲ್ಲರೂ ಕೂಡ ಜನ ನೋಡಿದ್ದಾರೆ. ಇದರಿಂದ ಅಸಹ್ಯಕರವಾದಂತೆ ಯಾವುದು ಕೂಡ ಯಾವಲ್ಲೂ ಕೂಡ ಆಗಿದ್ದಿಲ್ಲ. ಹಾಗಾಗಿ ಹೋಮ್ ಮಿನಿಸ್ಟ್ರು ಸಹಜವಾಗಿ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡಿ ಈಗ